ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಮತಯಾಚಿಸಿದ ರಾಣಿ ಸಂಯುಕ್ತ. ಈಗ ವಾರ್ತೆಗಳ ವಿವರ. ಮತದಾನದ ಪ್ರಮಾಣವನ್ನ ಶೇಕಡವಾರು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯಿಂದ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮತದಾರರ ಜಾಗೃತಿ ಅಭಿಯಾನವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಸಹಯೋಗದಲ್ಲಿ ಮತದಾರರ ಜಾಗೃತಿ ಅಭಿಯಾನವನ್ನ ನಡೆಸಲಾಗಿದೆ. ಹೌದು, ಮತದಾನದ ಪ್ರಮಾಣವನ್ನ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ನಗರದ ಸಂಘ ಸಂಸ್ಥೆಗಳಿಂದ ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಿಕೊಂಡು ಬರುತ್ತಿವೆ. ಹೀಗೆ ಭಾರತೀಯ ವೈದ್ಯಕೀಯ ಸಂಸ್ಥೆ ಹೊಸಪೇಟೆ ಸಮಿತಿಯಿಂದ ಮತದಾರರ ಜನಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರದಲ್ಲಿನ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿ ಮತದಾನದ ಕುರಿತು ಜಾಗೃತಿ ಮೂಡಿಸಿ 18 ವರ್ಷ ತುಂಬಿದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇದು ಭಾರತೀಯ ವೈದ್ಯಕೀಯ ಸಂಸ್ಥೆಯಿಂದ ನಾವು ಈ ದಿನ ಮತದಾನದ ಅಭಿಯಾನದ ಬಗ್ಗೆ ಜಾಗೃತಿ ಮೂಡಿಸಲು ಎಲ್ಲರೂ ಸೇರಿದ್ದೀವಿ. ಈ ನಮ್ಮ ವಿಜಯನಗರ ಜಿಲ್ಲೆಯ ಮೊದಲನೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ಯುವಜನರು ಪಾಲ್ಗೊಳ್ಬೇಕು ಅನ್ನೋದೊಂದು ನಮ್ಮ ಕಡೆಯಿಂದ ಒಂದು ಕೋರಿಕೆ. ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸ್ ಯಾರು ಮಿಸ್ ಮಾಡೋದು ಬೇಡ. CO ಸರ್ ಹೇಳೋ ಹಾಗೆ ಅರ್ಬನ್ ಏರಿಯಾಸಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಆ್ಯಾವ್ರೇಜ್ಗಿಂತ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಅರ್ಬನ್ ಏರಿಯಾಸಲ್ಲಿರೋರು ರೆಸ್ಪಾನ್ಸಿಬಲ್ ಇರ್ತಾರೆ, ಫೈನಾನ್ಷಿಯಲಿ ವೆಲ್ ಆಫ್ ಇರೋರು ಇರ್ತಾರೆ, ಎಜುಕೇಟೆಡ್ ಇರ್ತಾರೆ. ಬ್ಯುಸಿಯಾಗಿರೋದ್ರಿಂದ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಲದ ಎಲೆಕ್ಷನಲ್ಲಿ ನಾವು ಹೊಸಪೇಟೆ ಅಂದರೆ ವಿಜಯನಗರ ಇದರಲ್ಲಿ ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನೀವು ಎಲ್ರಿಗೂ ತಿಳಿಸಿ, ಎಲ್ರಿಗೂ ಮೋಟಿವೇಟ್ ಮಾಡಿ, ಎಲ್ರಿಗೂ ಕೈಯಲ್ಲಿ ಎಡಗೈ ತೋರುಬೆರಳಲ್ಲಿ ಗುರುತು ನಮಗೆ 11ನೇ ತಾರೀಕು ಎಲ್ರಿಗೂ ಕಾಣಂಗೆ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ಸ್ವೀಪ್ ಆ್ಯಕ್ಟಿವಿಟಿ ಪರವಾಗಿ ನಮ್ಮ IMA ವಿಜಯನಗರ ಜಿಲ್ಲೆ ವಿಜಯನಗರ ಘಟಕದಿಂದ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲಿಂದ ಪುನೀತ್ ರಾಜ್ಕುಮಾರ್ ಗ್ರೌಂಡ್ವರೆಗೂ ಒಂದು ಸಣ್ಣ ಮಾರ್ಚ್ ಇಟ್ಟಿದ್ವಿ. ಇದು ಮತದಾನ ಜಾಗೃತಿ ಅಭಿಯಾನ. ಇದು ಸದಾಶಿವ ಪ್ರಭು ಸರು ZP CEO ಅವರು ಹೇಳಿದ ಹಾಗೆ ಎಲ್ಲರೂ ಮತದಾನ ಮಾಡಲೇಬೇಕು. ಆಮೇಲೆ ನಿಮ್ಮ ಸ್ಟಾಫ್ಗೆ ಅಥವಾ ಯಾರಂದರೂ ಅವ್ರಿಗೆ ರಜೆ ಬೇಕಾದರೆ ಮತದಾನದ ದಿವಸ ದಯವಿಟ್ಟು ರಜೆ ಕೊಡಿ ಅವ್ರಿಗೆ. ಆಮೇಲೆ ಪ್ರತಿಯೊಬ್ಬನೂ 18 ವರ್ಷ ಆದವರು ನೆಕ್ಸ್ಟ್ ಡೇ ಅವ್ರದ್ದು ಫಿಂಗರಲ್ಲಿ ಇಂಕ್ ಇರಲೇಬೇಕು. ಅಂಥದ್ದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇದು ಮತದಾನ ನಮ್ಮ ಹಕ್ಕು, ಆದ್ದರಿಂದ ಇದೆಲ್ಲರೂ ಮಾಡಲೇಬೇಕು. ಫಸ್ಟ್ ಟೈಮ್ ವೋಟರ್ಸ್ ಅಂತೂ ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಯು. ಎಲ್ಲರೂ ಅದು ಮಾಡಲೇಬೇಕು. ಮನೇಲಿ ಹಿರಿಯರಿದ್ದರೆ ಅವರು ಸಹ ಅವ್ರಿಗೆ ಹೇಳ್ರಿ. ಆಮೇಲೆ ಸರ್ಕಾರದವರು ಈ ಸಲ ತುಂಬ ಸೌಲಭ್ಯ ಮಾಡಿಕೊಟ್ಟಿದೆ. ಆಮೇಲೆ ಪಾರ್ಕಿಂಗ್ ಪ್ಲೇಸ್ ಮಾಡಿಕೊಟ್ಟಿದೆ. ಎಲೆಕ್ಷನ್ ಜಾಗದಲ್ಲಿ ನಿಮಗೆ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗವೂ ಇರುತ್ತೆ. ಆಮೇಲೆ ವೋಟಿಂಗ್ ಹವರ್ಸ್ನು ಕನ್ವೀನಿಯೆಂಟಾಗಿರುತ್ತೆ. ಸೊ ಬಿಸಿಲು ಅವಾಯ್ಡ್ ಮಾಡೋಕ್ಕೂ ಕನ್ವೀನಿಯೆಂಟ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ದಯವಿಟ್ಟು ಮತದಾನ ಎಲ್ಲರೂ ಚಲಾಯಿಸಿ, ದೇಶ ಬೆಳೆಸೋಕ್ಕೆ ಎಲ್ಲರೂ ಸಹಾಯ ಮಾಡಿ. ನಮಸ್ಕಾರ. ಇನ್ನು ಹೊಸಪೇಟೆ ನಗರಸಭಾ ವ್ಯಾಪ್ತಿಯ ಅರ್ಧದಷ್ಟು ಮತಗಟ್ಟೆಗಳಲ್ಲಿ ಆವರೇಜ್ಗಿಂತ ಕಡಿಮೆ ಮತದಾನವಾಗಿದೆ. ಹಾಗಾಗಿ ಈ ಹಿಂದಿನಂತೆ ಈ ಬಾರಿಯೂ ಆಗಬಾರದೆಂಬ ದೃಷ್ಟಿಯಿಂದಾಗಿ ಮತದಾರರ ಜಾಗೃತಿ ಅಭಿಯಾನವನ್ನ ಕೈಗೊಳ್ಳಲಾಗಿದೆ. ದಿನಾಂಕ 10ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಂತೆ ಈ ವೇಳೆ ವೈದ್ಯರು ಹಾಗೂ ವೈದ್ಯಕೇತರ ಸಿಬ್ಬಂದಿಗಳಲ್ಲಿ ಕರೆ ನೀಡಿದರು.
ಸಂಪೂರ್ಣ ತಂಡದ ಸದಸ್ಯರಿಗೆ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಬಗ್ಗೆ ಜಿಲ್ಲಾಡಳಿತ ಪರವಾಗಿ ಚುನಾವಣಾ ಆಯೋಗದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮಗೆಲ್ಲ ಗೊತ್ತಿದೆ, ಚುನಾವಣೆ 10ನೇ ತಾರೀಕಿನಲ್ಲಿದೆ. ಈಗಾಗಲೇ ಕೆಲವರು ಯಾವುದಾದ್ರೂ ಟೂರ್ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ರೆ ದಯವಿಟ್ಟು ಅದನ್ನು ರದ್ದು ಮಾಡಿಕೊಂಡು 10ನೇ ತಾರೀಕಿನಂದು ನಿಮ್ಮ ಎಡಗೈನ ತೋರ್ಬೆರಳಿಗೆ ಶಾಯಿಯನ್ನು ಹಾಕ್ಕೊಂಡು ನಿಮ್ಮ ಹಕ್ಕನ್ನು ಚಲಾಯಿಸಿದ ನಂತರವೇ ನೀವು ಯಾವುದೇ ಟೂರು ಅಥವಾ ಶುಭ ಕಾರ್ಯಗಳಿಗೆ ಹೋಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅದನ್ನು ಯಾಕೆ ಇದನ್ನು ಪ್ರಥಮ ಸೆಂಟೆನ್ಸ್ ಆಗಿ ಹೇಳಿದೆ ಅಂತ ಹೇಳಿದರೆ, ನಮ್ಮ ಹೊಸಪೇಟೆ ನಗರ ಪ್ರದೇಶದಲ್ಲಿ 50% ಬೂತ್ಗಳಲ್ಲಿ, ಮೋರ್ ದ್ಯಾನ್ 50% ಬೂತ್ಗಳಲ್ಲಿ ಎವರೇಜ್ ಮತದಾನಕ್ಕಿಂತ ಕಡಿಮೆ ಮತದಾನ ಆಗಿದೆ. ಸುಮಾರು 180ಕ್ಕೂ ಮೇಲ್ಪಟ್ಟ ಮತಗಟ್ಟೆಗಳಿದೆ. ಓಕೆ, ಪೋಲಿಂಗ್ ಸ್ಟೇಷನ್ ಆರ್ ಅಬೌವ್ 180. ಅದರಲ್ಲಿ 112 ಪೋಲಿಂಗ್ ಸ್ಟೇಷನಲ್ಲಿ ಲಾಸ್ಟ್ ಟೈಮ್ ಸ್ಟೇಟ್ ಅವರೇಜ್ಗಿಂತ, ನಮ್ಮ ಡಿಸ್ಟ್ರಿಕ್ಟ್ ಅವರೇಜ್ ವಾಸ್ 76, ಸ್ಟೇಟ್ ಅವರೇಜ್ ವಾಸ್ 72. ಸೊ 72ಗಿಂತ ಕಡಿಮೆ ಮತದಾನ ಆಗಿತ್ತು. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ದ ಸಿಟಿ ಏರಿಯಾ. ನಾವು ಸಿಟಿ ಏರಿಯಾದಲ್ಲಿ ವೋಟರ್ಸ್ ಯಾರು? ಯು ಹ್ಯಾವ್ ಟು ಆನ್ಸರ್. ಎಜುಕೇಟೆಡ್, influential people, economically stronger people, businessmen, they all live in city areas. So ಇವರಿಂದಾನೇ ಪ್ರಜಾಪ್ರಭುತ್ವದ ಕಡೆಗೆ ಒಂದು ರೀತಿಯ ತಾತ್ಸಾರ ಮನೋಭಾವನೆ ಇದೆಯಾ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲಿ ಬರುತ್ತೆ. ಎನಿವೆ, ದ್ಯಾಟ್ ಈಸ್ ಎ ಹಿಸ್ಟ್ರಿ, ನಮಗೆ ಬೇಕಾಗಿಲ್ಲ. ನಾವು ಮುಂದೋಗೋಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೋಸ್ಕರ ಈಗ ವಿಜಯನಗರ ಜಿಲ್ಲೆ ಹೊಸದಾಗಿ ಫಾರ್ಮೇಷನ್ ಆಗಿದೆ. ಸೊ ನಗರ ಪ್ರದೇಶದ ವಿದ್ಯಾವಂತರು, ಬುದ್ಧಿವಂತರು, ಸ್ಥಿತಿವಂತರು ಕೂಡ ಯಾವುದೇ ರೀತಿಯಲ್ಲಿ ಮತದಾನದಿಂದ ಹೊರಗೆ ಉಳಿಯುವಂಥ ಕೆಲಸವನ್ನು ಮಾಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಹೊಸಪೇಟೆ ನಗರ ಈ ಬಾರಿ ಕೊಡಬೇಕು ಅನ್ನೋದು ನನ್ನ ಒಂದು ನಿಮಗೆ ಕೋರಿಕೆ. ಹಾಗಾಗಿ ನೀವು ಲಾರ್ಜ್ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮದಾದಂಥ ಹಾಸ್ಪಿಟಲ್ಸು, ನರ್ಸಿಂಗ್ ಹೋಮ್ಸು, ಕ್ಲಿನಿಕ್ಸ್ ಇದೆ. ಸೊ ನೀವು ನಿಮ್ಮ ಸ್ಟಾಫು, ನಿಮ್ಮ ಕುಟುಂಬ, ನಿಮ್ಮ ನೆರೆಹೊರೆಯವರು ಎಲ್ಲರನ್ನ ಪ್ರೇರೇಪಣೆ ಮಾಡಿದರೆ ಡೆಫಿನೆಟ್ಲಿ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ವೋಟಿಂಗ್ ಪರ್ಸೆಂಟೇಜ್ ಯಾಕೆ ಜಾಸ್ತಿ ಆಗಬೇಕಂದ್ರೆ, ನಮ್ಮ ಪಾರ್ಟಿಸಿಪೇಟಿವ್ ಡೆಮೋಕ್ರಸಿ ಇದ್ದರೆ ಅದಕ್ಕೆ ಆದಂಥ ಒಂದು ಮಹತ್ವ ಬರುತ್ತೆ. ಒಂದು ಡೆಮೋಕ್ರಸಿಗೆ ಜನರು ಬರ್ತಾರೆ, ವೋಟಿಂಗ್ ಮಾಡ್ತಾರೆ, ಸ್ವಯಂ ಪ್ರೇರಿತರಾಗಿ ಬರ್ತಾರೆ, ನಿರ್ಭೀತರಾಗಿ ಬರ್ತಾರೆ ಅಂತ ಹೇಳಿದರೆ ವಿಶ್ವ ನಮ್ಮ ಕಡೆ ನೋಡುತ್ತೆ. ಈ ಸರಿ ಪರ್ಸೆಂಟೇಜ್ ಆಫ್ ವೋಟರ್ ಜಾಸ್ತಿ ಯಾಕಾಯಿತು ಅಂತ ಹೇಳಿದರೆ, ಜಾಗೃತಿ ಆಯಿತು ಅನ್ನೋ ಹೇಳೋದ ಈ ಮಾಡೆಲ್ ಏನಿದೆ, ಸ್ವೀಪ್ ಆ್ಯಕ್ಟಿವಿಟೀಸ್ನ ಮಾಡೆಲ್ ಏನಿದೆ, ಬೇರೆ ದೇಶಗಳು ಕೂಡ ಅಡಾಪ್ಟ್ ಮಾಡುವಂಥ ಚಾನ್ಸಸ್ಸು ಇರ್ಬೋದು. ಬಟ್ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ನಗರ ಪ್ರದೇಶಗಳೇ ಕಡಿಮೆ ಮತದಾನ ಆಗುವಂಥ ಕ್ಷೇತ್ರಗಳು. ಅಲ್ಲಿ ಬೇರೆ ಬೇರೆ ಜಾಗೃತಿಯನ್ನು ನಾವು ಈ ಕಡಿಮೆ ಮತದಾನ ಆಗಿರುವಂಥ ಬೇರೆ ಬೇರೆ ಕಡೆಯಲ್ಲಿ ತುಂಬ ಜನರ ಸಹಭಾಗಿತ್ವದೊಂದಿಗೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ತೃತೀಯ ಲಿಂಗಿಯರು ಕೂಡ ಸುಮಾರು 65 ಜನ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅವರಿಂದ ಒಂದು ಪ್ರೇರೇಪಣೆ ಜನರಿಗೆ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ಅದೇ ಥರ ನಮ್ಮ ಲಾಸ್ಟ್ 4 ದಿನದ ಹಿಂದೆ ಮಾಜಿ ಸೈನಿಕರ ಸಂಘದವರು ಸುಮಾರು 60 ಜನ ಬೈಕ್ ಒಟ್ಟಿಗೆ ಬಂದು ಒಂದು ದೊಡ್ಡ ಜಾಗೃತಿ 1.5 ಗಂಟೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. TV ಬೋರ್ಡ್ ಏರಿಯಾ, MJ ನಗರ ಏರಿಯಾ, ನೆಹರು ಕಾಲೋನಿ ಎಲ್ಲ ಕಡೆ ಹೋಗಿಬಿಟ್ಟು ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಸಂಜೆ ಹೊತ್ತಿಗೊಂದು ಪಂಜಿನ ಮೆರವಣಿಗೆ ಯಶಸ್ವಿಯಾಗಿ ನಡೆಯಿತು. ಈಗ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಹಮ್ಮಿಕೊಂಡಿದ್ದೇವೆ. ಕೆಲವರು ಅಷ್ಟೇ ನಾನು ಹೆಸರಿಸ್ತಾ ಇದ್ದೇನೆ. ಎಲ್ಲ ಇಲಾಖೆಯವರು, ಎಲ್ಲ ಸಾರ್ವಜನಿಕರು, ಎಲ್ಲ ಸ್ವಸಹಾಯ ಗುಂಪುಗಳು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡೋದೇನೆಂದರೆ, ಈ 18 ತುಂಬಿದವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಒಂದು, ಮತದಾನದ ಗುರುತಿನ ಚೀಟಿಯನ್ನು ಪಡೀಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಎಲ್ಲರೂ ಪಡೆದಿದ್ದೀರ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ 10ನೇ ತಾರೀಕಿನಂದು ಸಾರ್ವತ್ರಿಕವಾಗಿ ರಜೆ ಕೂಡ ಇರುತ್ತೆ. ದಯವಿಟ್ಟು ಎಸೆನ್ಷಿಯಲ್ ಸರ್ವಿಸ್ ಬಿಟ್ಟು ದಯವಿಟ್ಟು ಬಂದು ಎಲ್ಲರೂ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಗಳನ್ನು ಹೇಳದೆ ಅಖಂಡ ಬಳ್ಳಾರಿ ಜಿಲ್ಲೆಯನ್ನ ವಿಭಜಿಸಿ ಹೊಸಪೇಟೆ ನಗರವನ್ನ ಕೇಂದ್ರವನ್ನಾಗಿರಿಸಿಕೊಂಡು ವಿಜಯನಗರ ಜಿಲ್ಲೆಯನ್ನಾಗಿ ರಚಿಸಲಾಗಿದೆ. ಹಾಗಾಗಿ ಭಾರತೀಯ ಅರಸೇನಾ ಪಡೆಗಳ ನಿವೃತ್ತ ಯೋಧರ ಕ್ಷೇಮಾಭಿವೃದ್ಧಿಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಸಂಘದ ಕಚೇರಿಗಾಗಿ ಸ್ಥಳದ ಅವಶ್ಯವಿದೆ. ಅಂತೆಯೇ ಸಚಿವ ಆನಂದ್ ಸಿಂಗ್ ರವರಿಗೆ ಮನವಿ ಸಲ್ಲಿಸಿರುವ ವಿಜಯನಗರ ಜಿಲ್ಲಾ ಅರಸೇನಾ ಪಡೆಗಳ ಕ್ಷೇಮಾಭಿವೃದ್ಧಿ ಸಂಘವು ಅರಸೇನಾ ಪಡೆಗಳ 130 ಮಾಜಿ ಸೈನಿಕರಿದ್ದು ಸಂಘದ ಚಟುವಟಿಕೆ ನಡೆಸಲು ಸಂಘದ ಕಚೇರಿಯ ಅವಶ್ಯವಿದೆ. ಹಾಗಾಗಿ ಸ್ಥಳವನ್ನ ನೀಡಿ ಕಟ್ಟಡವನ್ನ ನಿರ್ಮಿಸಿ ಕೊಡಬೇಕೆಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ.
ನಾವು ವಿಜಯನಗರ ಜಿಲ್ಲೆಯ ಮಾಜಿ ಯೋಧರು ನಾವೆಲ್ಲ ಮಾತಾಡ್ತಿರೋದು. ಕನಿಷ್ಠ ವಿಜಯನಗರ ಜಿಲ್ಲೆಯಲ್ಲಿ ನಾವು 150 ಜನ ಅರಸೇನೆ ಪಡೆಯರ ಯೋಧರಿದ್ದೀವಿ. ನಮ್ಮ ಮೊದಲಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿತ್ತು, ಈಗ ವಿಭಜನೆ ಆಗಿದೆ. ಆ ಉದ್ದೇಶದಿಂದ ನಮ್ಮ ವಿಭಜನೆ ಆದ ಉದ್ದೇಶದಿಂದಾಗಿ ನಮ್ಮ ವಿಜಯನಗರದಲ್ಲಿ ನಾವು ಒಂದು ಸಂಘವನ್ನು ಕಟ್ಟಿ ನಮ್ಮ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಸಂಘ ವಿಜಯನಗರ ಜಿಲ್ಲೆಯಲ್ಲಿ ನಾವು ಒಳ್ಳೆಯ ಹೆಸರು ತೊಗೊಂಡು ಸಾರ್ವಜನಿಕರಿಗೆ ಒಳ್ಳೆಯ ಎಲ್ಲ ಸೌಲಭ್ಯಗಳು ಬರುವಂಥ ಸೌಲಭ್ಯಗಳು ಒದಗಿಸಿ ಬಡವರಿಗೆ ಮತ್ತು ನಮ್ಮ ಸರ್ಕಾರದಿಂದ ಬರುವಂಥ ಬೆನಿಫಿಟ್ಗಳು ತೊಗೊಳ್ಬೇಕಂತ ಉದ್ದೇಶದಿಂದ ಆನಂದ್ ಸಿಂಗ್ ಸಾರ್ ಅವರಿಗೆ ಹೇಳಿದ್ದೀವಿ. ಆ ಉದ್ದೇಶದಿಂದ ನಾವು ಸಾರ್ ಕಂಡಿದ್ದೀವಿ. ಅವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರು ಕೊಡ್ತಾರೋ ನಂಬಿಕೆ ಇದೆ ನಮಗೆ. ಎಲ್ಲರ ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ವಾಹಿನಿಯವರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರ ತಿಳಿಸುತ್ತಾ ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಮಾಜಿ ಯೋಧರಿಗೆ ನಮಸ್ಕಾರ ತಿಳಿಸುತ್ತಾ ನಾನು ಇವೆರಡನ್ನು ಮಾತಾಡಿ ಮುಗಿಸುತ್ತೇನೆ. ಜೈ ರಮೇಶ್ ಅಂತ ನಮ್ಮ ಹೆಸರು, ನಿವೃತ್ತಿ ಯೋಧ. ಹೊಸಪೇಟೆ ನಗರದಲ್ಲಿನ ಭಕ್ತರ ಆರಾಧ್ಯ ದೈವನೆಂದೇ ಕರೆಯಲ್ಪಡುವ ವಡಕರಾಯ ಸ್ವಾಮಿಯ ರಥೋತ್ಸವವನ್ನು ದಿನಾಂಕ 5ರಂದು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಂಜೆ ವೇಳೆ ಸಿಂಗರಿಸಿದ ರಥವನ್ನ ನೆರೆದ ಸಹಸ್ರಾರು ಭಕ್ತರಿಂದ ಎಳೆಯುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೌದು, ವಡಕರಾಯ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿಯ ರಥೋತ್ಸವದ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. ಇನ್ನು ಸಂಜೆ 5ರ ನಂತರ ರಥಕ್ಕೆ ಹೂವಿನ ಸರಮಾಲೆಗಳಿಂದ ಸಿಂಗರಿಸಲಾಗಿತ್ತು. ಇನ್ನು ರಥವನ್ನ ಎಳೆಯುವ ಮುನ್ನ ಪಟ್ಟದ ಹರಾಜು ಪ್ರಕ್ರಿಯೆ ನಡೆಸಲಾಯಿತು. ವಡಕರಾಯ ರಂಗನಾಥ ಸ್ವಾಮಿಯ ಧ್ವಜದ ಚಿನ್ನಿ ರಾಮ್ಕುಮಾರ್ 50,000 ರೂಪಾಯಿ, 50,000 ರೂಪಾಯಿ ಚಿನ್ನಿ ರಾಮ್ಕುಮಾರ್, 2,500, 2,300, 3,000. ಧೀರಜ್ 27 ವಾರ್ಡ್ 27,000, 1,000, 28,000 ರೂಪಾಯಿ. ಸಿದ್ದಂ ಶೆಟ್ಟಿ ನಾಗರಾಜ್ 1,000, ನಾಗರಾಜ್ ಅವರು 2,300. ಸಿದ್ದಂ ಶೆಟ್ಟಿ ನಾಗರಾಜ್ ಅವರು 28,000, 3,000. ಶಿವಣ್ಣ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ನೆರೆದ ಭಕ್ತರು ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿ ಸಮರ್ಪಿಸಿದರು. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕೇಂದ್ರ ಭದ್ರತಾ ಪಡೆಯ ಮಹಿಳಾ ತುಕಡಿಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ಹೀಗೆ ಮುಖ್ಯ ಬೀದಿಯ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ರಥವನ್ನ ಎಳೆದು ಮರಳಿ ನಿಗದಿತ ಸ್ಥಳದವರೆಗೆ ಸುರಕ್ಷಿತವಾಗಿ ಸಾಗಿಸಿ ತರುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಜಿಲ್ಲ
ಪಕ್ಷದ ಯುವಕ ಸಿದ್ಧಾರ್ಥ ಸಿಂಗ್ ರವರನ್ನ 90 ವಿಜಯನಗರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ. ಈ ಭಾಗವಾಗಿ ಇವರ ಅಭಿಮಾನಿ ಬಳಗ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರಿಂದ ವಾರ್ಡ್ ವ್ಯಾಪ್ತಿಯಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರ ಪರವಾಗಿ ಮತಯಾಚಿಸಲಾಯಿತು. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ವಾರ್ಡ್ಗಳಲ್ಲಿ ಆಯಾ ಭಾಗದ ಪಕ್ಷದ ಕಾರ್ಯಕರ್ತರಿಂದ ವಾರ್ಡ್ಗಳಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ನಡೆಸಲಾಗುತ್ತಿದೆ. ಹೀಗೆ ಸಿದ್ದಲಿಂಗಪ್ಪ ಚೌಕಿ ಪ್ರದೇಶದಲ್ಲಿ ಈ ಭಾಗದ ಬಿಜೆಪಿ ಮುಖಂಡರು ನೂರಾರು ಕಾರ್ಯಕರ್ತರಿಂದ ಮನೆ ಮನೆಗೆ ಬಿಜೆಪಿ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಇನ್ನು ಯುವ ನಾಯಕ ಸಿದ್ಧಾರ್ಥ ಸಿಂಗ್ ರವರು ಗೆದ್ದು ಬಂದಲ್ಲಿ ಸಮಗ್ರ ಕ್ಷೇತ್ರದ ಅಭಿವೃದ್ಧಿಯಾಗಲಿದೆ. ಯುವ ನಾಯಕರಲ್ಲಿ ಹೊಸ ಯೋಜನೆಗಳಿವೆ. ಇದರಿಂದ ರೈತರಿಗೆ, ನಿರುದ್ಯೋಗಿಗಳಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಹಾಗಾಗಿ ದಿನಾಂಕ 10ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರಿಗೆ ಮತ ಹಾಕಿ ಜಯಶೀಲರನ್ನಾಗಿ ಮಾಡುವುದೇ ಮನೆ ಮನೆಗೆ ಬಿಜೆಪಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಈ ಭಾಗದ ಮುಖಂಡ ತಿಮ್ಮಣ್ಣನವರು ತಿಳಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಸಿದ್ದಲಿಂಗಪ್ಪ ಚೌಕಿಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಈ ದಿವಸ ಮನೆ ಮನೆಗೆ ಬಿಜೆಪಿ ಅಂತ ಮನೆ ಮನೆಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲರೂ ಎಲ್ಲ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟು ಅವರು ನಮ್ಮ ಓಣಿಗೆ ಎಲ್ಲ ರಸ್ತೆ ಸಿ ರಸ್ತೆ ಆಗಿರಲಿ, ನಮ್ಮ ಒಂದು ನೀರಿನ ಬವಣೆ, ಇಲ್ಲಿಗೆ ಒಂದು 30-40 ವರ್ಷದ ನೀರಿನ ಒಂದು ಸಮಸ್ಯೆ ನಾವೆಲ್ಲರೂ ಮುಖಂಡರು ಕೇಳ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಅದು ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಆಗ ಹಲವಾರು ಅಭಿವೃದ್ಧಿ ಕೆಲಸಗಳು ಇನ್ನೆಲ್ಲ ಸಾಕಷ್ಟು ಮಾಡೋದಿದೆ. ಅದಕ್ಕಾಗಿ ನಮ್ಮ ಓಣಿ ಜನ ಎಲ್ಲರೂ ಅವರ ಅಭಿವೃದ್ಧಿ ಮೆಚ್ಚಿ ಊರಿನ ಒಂದು ನಮ್ಮ ಹೊಸಪೇಟೆನ ವಿಜಯನಗರ ಜಿಲ್ಲೆ ಮಾಡಿ ಇದು ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮುಂದೆ ಇದೇ ರೀತಿ ಇನ್ನು ಹೆಚ್ಚಿನ ರೀತಿ ಮಾಡಬೇಕಂತೇಳಿ ಎಲ್ಲ ಪ್ರತಿಯೊಬ್ಬರು ಅವರು ತಮ್ಮ ಮನೆಗಳಲ್ಲಿ ಹಾಗೂ ಅಕ್ಕಪಕ್ಕದವರಿಗೆ ಸಿದ್ಧಾರ್ಥ ಸಿಂಗ್ ಅವರಿಗೆ 3ನೇ ನಂಬರ್ಗೆ ಮತ ಹಾಕಬೇಕಂತೇಳಿ ಎಲ್ಲರೂ ಕೇಳ್ಕೊಳ್ತಾ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಅವರಿಗೆ ಮುಂದೆ ಎಲ್ಲ ಇಡೀ ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲರೂ ಸಹಕಾರ ಕೊಟ್ಟು ಗೆಲ್ಲಿಸಿಕೊಡಬೇಕೆಂದು ನಮ್ಮ ಓಣಿ ಪರವಾಗಿ ಎಲ್ಲರಲ್ಲಿ ನಾವು ಕೇಳಿಕೊಳ್ತೇವೆ. ಕರ್ನಾಟಕ ರಾಷ್ಟ್ರೀಯ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದ ಸಾಮಾಜಿಕ ಕಾರ್ಯಕರ್ತ ಪಾಯ ಗಣೇಶ್ ರವರು ಬಂಡಾಯ ಅಭ್ಯರ್ಥಿಯಾಗಿ 90 ವಿಜಯನಗರ ಕ್ಷೇತ್ರದಲ್ಲಿ ಜೋಡು ಪಾದರಕ್ಷೆಯ ಚಿಹ್ನೆಯೊಂದಿಗೆ ಕಣಕ್ಕಿಳಿದಿದ್ದಾರೆ. ಈ ಭಾಗವಾಗಿ ನಗರದ ವಿವಿಧ ಏರಿಯಾಗಳಲ್ಲಿ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಪಾಯ ಗಣೇಶ್ ರವರು ಇತ್ತೀಚೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದೊಂದಿಗೆ ಗುರುತಿಸಿಕೊಂಡು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇನ್ನು ಇವರಿಗೆ ಪಕ್ಷದ ಟಿಕೆಟ್ ದೊರಕದ ಹಿನ್ನೆಲೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈ ಭಾಗವಾಗಿ ಕ್ಷೇತ್ರದಲ್ಲಿ ಸಂಚರಿಸಿ ಪ್ರಚಾರ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ. ಹೀಗೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಬಹಿರಂಗ ಭಾಷಣ ಮಾಡಿದ ನಂತರ ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿದ ಪಾಯ ಗಣೇಶ್ ರವರು ರಾಜ್ಯ ಸೇರಿದಂತೆ ವಿಜಯನಗರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಇದನ್ನ ನಿರ್ಮೂಲನೆ ಮಾಡುವ ಹಿನ್ನೆಲೆಯಲ್ಲಿ ಹಲವು ಹೋರಾಟವನ್ನ ಮಾಡಿಕೊಂಡು ಬರುವ ಮೂಲಕ ಹಲವರಿಗೆ ನ್ಯಾಯ ಕೊಡಿಸಲಾಗಿದೆ. ಹಾಗಾಗಿ ದಿನಾಂಕ 10ರಂದು ನಡೆಯಲಿರುವ ಚುನಾವಣೆಯಲ್ಲಿ ಜೋಡು ಪಾದರಕ್ಷೆ ಗುರುತಿಗೆ ಮತ ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಹಕರಿಸುವಂತೆ ಮತದಾರರಲ್ಲಿ ಕೋರಿದ್ದಾರೆ. ವಿಜಯನಗರ 90 ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಾಂಧವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ, ನಾನು ವಿಜಯನಗರ 90 ವಿಧಾನಸಭಾ ಕ್ಷೇತ್ರದ KRS ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿರುವಂಥದ್ದು. ಹೊಸಪೇಟೆ ವಿಜಯನಗರ 90 ವಿಧಾನಸಭಾ ಕ್ಷೇತ್ರ ಸಮಸ್ತ ರೀತಿಯೊಳಗೆ ಅಭಿವೃದ್ಧಿ ಆಗಬೇಕಂತಂದು ನಾವು KRS ಪಕ್ಷದಿಂದ ಭ್ರಷ್ಟಾಚಾರ ಮುಕ್ತ ಕರ್ನಾಟಕದಿಂದ ಹಲವಾರು ಕೆಲಸಗಳನ್ನು ಈವರೆಗೆ ಮಾಡಿರುವಂಥದ್ದು. ಶಿಕ್ಷಣ ಕ್ಷೇತ್ರ ಸುಧಾರಣೆ, ಆರೋಗ್ಯ ಕ್ಷೇತ್ರ ಸುಧಾರಣೆ, ಮೂತ್ರ ವಿಸರ್ಜನಾ ಘಟಕಗಳ ಅನ್ವೇಷಣಾ ಪಯಣ, ಈ ರೀತಿ ಒಳಗೆ ಸಮಾಜಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಅನುಕೂಲಗಳನ್ನು ಒದಗಿಸಿಕೊಡಲಿಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಹಲವಾರು ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಹೊಸಪೇಟೆಯಲ್ಲಿರುವಂಥ ಸ್ಮಶಾನಗಳು ಎಂಥ ಭಯಾನಕ ರೀತಿಯೊಳಗೆ ಇದೆ ಅನ್ನೋಂಥದ್ದು ಇಲ್ಲಿರುವಂಥ ಕ್ಷೇತ್ರದ ಇಲ್ಲಿವರೆಗೆ ಆಳದಂಥ ಏನು MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಯಾರು ಕೂಡ ಅದನ್ನು ಗಮನ ಹರಿಸ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ಬೇಕಾದಂಥ ಸೌಲಭ್ಯಗಳು, ಜನಗಳಿಗೆ ಬೇಕಾದಂಥ ಭಾಳಷ್ಟು ಸೌಲಭ್ಯಗಳು ಅತ್ಯಂತ ಹೀನ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇಲ್ಲಿ ಆರೋಗ್ಯ ಸಂಸ್ಥೆಗಳು, ಆಸ್ಪತ್ರೆಗಳೆಲ್ಲ, ಸರ್ಕಾರಿ ಆಸ್ಪತ್ರೆಗಳೆಲ್ಲ ಅತ್ಯಂತ ಏನು ಭ್ರಷ್ಟ
ಕೂಪಗಳಾಗಿರುವಂಥದ್ದು. ಶಿಕ್ಷಣ ಸಂಸ್ಥೆಗಳು ಅಂತಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಒಬ್ಬ ಹಗಲು ದರೋಡೆಕೋರ ಲೂಟಿಕೋರ ಸಂಸ್ಥೆಗಳಾಗಿರುವಂಥದ್ದು. ಯಾವ ಕಚೇರಿಗೆ ಹೋದರೂ ಕೂಡ ಹೊಸಪೇಟೆಯಲ್ಲಿ ಸಮರ್ಪಕವಾಗಿ ಕೆಲಸಗಳು ಆಗ್ತಾ ಇಲ್ಲ. ಆಸ್ಪತ್ರೆಗಳಿಗೆ ಹೋದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಹೋದ್ನಪ್ಪ ಅಂತಂದರೆ ನ್ಯಾಯ ಸಿಗ್ತಾ ಇಲ್ಲ. ಹೀಗೆ ಯಾವ ಕಚೇರಿಗೆ ಹೋದರೂ ಎಲ್ಲಿ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಭ್ರಷ್ಟಾಚಾರ ಮುಕ್ತ ವಿಜಯನಗರ 90 ವಿಧಾನಸಭಾ ಕ್ಷೇತ್ರ ಕಟ್ಟಬೇಕನ್ನುವಂಥ ಕಾರಣಕ್ಕೋಸ್ಕರ ನಾನು ಇದು 5ನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು. ಹಾಗಾಗಿ ಬಂಧುಗಳೇ, ಇವತ್ತು ನಡೀತಾ ಇರುವಂಥ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥದ್ದು. ನನ್ನ ಕ್ರಮ ಸಂಖ್ಯೆ 10. ನಿಮ್ಮ ಪಾದದಲ್ಲಿ ಧರಿಸುವಂಥ ಪಾದರಕ್ಷೆ ಚಪ್ಪಲಿ ಏನಿದೆ ಅದು ನನ್ನ ಗುರುತು. ದಯವಿಟ್ಟು ಆಲೋಚನೆ ಮಾಡಿ. ವಿಜಯನಗರಕ್ಕೆ ನಾಳೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಂತಂದರೆ ನಮ್ಮ ಹೋರಾಟಗಳನ್ನು ಗಮನಿಸಬೇಕು. ಸ್ವಲ್ಪ ಇಲ್ಲಿ ನೀವು ನೋಡಿದರೆ ಗೊತ್ತಾಗ್ತದ, ಇಲ್ಲಿ ಹೊಸಪೇಟೆಯ ರಸ್ತೆಗಳು ಈ ರೀತಿ ಒಳಗೆ ಇದ್ದಿದ್ದಕ್ಕೋಸ್ಕರ ನಾವು ರಸ್ತೆಯಲ್ಲಿ ಮಲಿಕೆಂದು ಹೋರಾಟ ಮಾಡಿದ್ವಿ. ಇಲ್ಲಿ ಮಳೆ ಬಂದಪ್ಪ ಅಂತಂದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಾಗಿ ಸ್ವಿಮ್ಮಿಂಗ್ ಪೂಲ್ ಆಗಿ ಹೊಸಪೇಟೆ ರಸ್ತೆಗಳು ನಿರ್ಮಾಣ ಆಗಿರುವಂಥದ್ದು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತಂತಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಗರ್ಭಿಣಿಯರು, ಸಣ್ಣ ಮಕ್ಕಳು, ಶಿಶುಗಳು ಬರುವಂಥ ಆಸ್ಪತ್ರೆಯ ಪ್ರಾಂಗಣ ಈ ರೀತಿ ಒಳಗೆ ಕೆಸರು ಇದಾಗಿರುವಂಥದ್ದು. ಇಲ್ಲಿ KKRTC ಅಂತಂದು ಅದು ಹೋರಾಟ ಮಾಡಿದರೆ ಅಲ್ಲೆಲ್ಲ ಕೂಡ ನಮ್ಮನ್ನು ಜೈಲಿಗೆ ಹಾಕ್ಸುವಂಥದ್ದು. ಹೀಗೆ ಹೊಸಪೇಟೆಯ ಜನರ ಸಮಸ್ತ ಕಲ್ಯಾಣಕ್ಕಾಗಿ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ನಾವು ಯಾರಿಗೆ 1 ರೂಪಾಯಿ ಕೊಡಲ್ಲ. ಇಲ್ಲಿವರೆಗೆ ಯಾರ್ಯಾರು 1 ರೂಪಾಯಿ ಕೊಟ್ಟಾರ, 500 ರೂಪಾಯಿ ಕೊಟ್ಟಾರ, 1000 ರೂಪಾಯಿ ಕೊಟ್ಟಾರ, ನಿಮ್ಮನ್ನು ಗುಲಾಮರಾಗಿ ಮಾಡ್ಕೊಳ್ಳಿಕ್ಕೆ ಕೊಟ್ಟಾರ ಹೊರತಾಗಿ ನಿಮ್ಮನ್ನು ಅಭಿವೃದ್ಧಿ ಮಾಡಬೇಕು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೆಲಸ ಮಾಡಬೇಕಂತಂದು ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಬಂಧುಗಳೇ, ಈ ಚುನಾವಣೆಯಲ್ಲಿ ನಾವು ಯಾರಿಗೂ ಕೂಡ 1 ರೂಪಾಯಿ ಕೊಡ್ತಾ ಇಲ್ಲ. ಆದರೆ ಈ ನಾಡನ್ನು, ಈ ದೇಶವನ್ನು, ಈ ಊರನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇರೋದು. ಹಾಗಾಗಿ ಬಂಧುಗಳೇ, ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕಂತಂದು ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. ನಮಸ್ತೆ. ನಾವು ನಿನ್ನೆ ಸಂಜೆ ಪ್ರಚಾರ ಕಾರ್ಯ ಪ್ರಾರಂಭ ಮಾಡಿರುವಂಥದ್ದು. ಇದೇನು ಗಾಡಿ ಕಾಣ್ತಾ ಇದೆ, ಇದು ಒಂದು ಗಾಡಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ನಿನ್ನೆ ಒಂದಷ್ಟು ತಿರುಗಾಡಿ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಸರ್ಕಲ್ನಲ್ಲಿ ಒಂದಷ್ಟು ಪ್ರಚಾರಗಳನ್ನು ಮಾಡಿರುವಂಥದ್ದು. ಅದಾದ ನಂತರ ಇಲ್ಲಿ ಮಾಡಿರುವಂಥದ್ದು. ಈಗ ಹಳ್ಳಿಗಳಿಗೆ ಹೋಗಿ ಒಂದಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ. ಇವತ್ತು 5ನೇ ತಾರೀಕು 12 ಗಂಟೆ ಆಗ್ತಾಯಿದೆ. ಇನ್ನೂ 5 ದಿನ ಮಾತ್ರ ಕಾಲಾವಕಾಶ ಇರುವಂಥದ್ದು. ಇವತ್ತಿಗೆ ಕೂಡ ನಮಗೆ ಒಂದು ಪಾಂಪ್ಲೆಟ್ ಮಾಡಲಿಕ್ಕೆ ಆಗಿಲ್ಲ, ಕರಪತ್ರ ಪ್ರಿಂಟ್ ಮಾಡಲಿಕ್ಕೆ ಆಗಿಲ್ಲ. ಅಂದರೆ ಈ ನಾಡನ್ನು ಕಟ್ಟಬೇಕಂತಂದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಅವರ ಪರಿಸ್ಥಿತಿಗಳು. ಆದರೆ ಈ ನಾಡನ್ನು, ಈ ಊರನ್ನು ಲೂಟಿ ಮಾಡಬೇಕಂತಂದು ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ 1000 ಪಟ್ಟು ನಮಗಿಂತ ವೇಗವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಕೊಂಡಿರುವಂಥದ್ದು. ನಾವು ಎಲ್ಲ ವಿಜಯನಗರ 90 ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರನ್ನು ರೀಚ್ ಆಗಲಿಕ್ಕೆ, ವಿನಂತಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲರನ್ನ ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಅವಕಾಶ ಕೊಡ್ರಿ. ಹೊಸಪೇಟೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಉದ್ಧಾರ ಆಗಬೇಕು, ಭವಿಷ್ಯ ಚೆನ್ನಾಗಿರ್ಬೇಕಂತಂದರೆ ನಮಗೆ ಮತ ಹಾಕಿ ಬೆಂಬಲಿಸಬೇಕಂತಂದು ನಾನು ಮತ್ತೆ ಕೋರ್ತಾ ಇದ್ದೇನೆ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕ್ಷೇತ್ರದಲ್ಲಿ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿರುವ ರಾಣಿ ಸಂಯುಕ್ತರವರು ಗವಿಯಪ್ಪನವರ ಪರವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಾರ ನಡೆಸಿದ್ದಾರೆ. ಹೀಗೆ ಹೊಸೂರು ಗ್ರಾಮಕ್ಕೆ ಆಗಮಿಸಿದ ರಾಣಿ ಸಂಯುಕ್ತರವರನ್ನ ಇಲ್ಲಿನ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ರಾಣಿ ಸಂಯುಕ್ತರವರಿಗೆ ಹಾರ ಹಾಕಿ ಸ್ವಾಗತಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದರು. ಇನ್ನು ಇಲ್ಲಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗ್ರಾಮದಲ್ಲಿ ಸಂಚರಿಸಿ ಕಾಂಗ್ರೆಸ್ ಅಭ್ಯರ್ಥಿ HR ಗವಿಯಪ್ಪನವರ ಪರವಾಗಿ ಮತ ಯಾಚಿಸಿದರು. ಇನ್ನು ಹಾನಗಲ್ಲು ಮಾಗಣಿ, ಎರೆಬೈಲು, ನೀಲಮ್ಮನಗುಡಿ, ಇಪ್ಪಿತ್ತೇರಿ ಮಾಗಾಣಿ ಸೇರಿದಂತೆ ಬಸವನದುರ್ಗ ಗ್ರಾಮದಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನ ಮುಂದಿರಿಸಿಕೊಂಡು ಗವಿಯಪ್ಪನವರ ಪರವಾಗಿ ಮತ ಯಾಚಿಸಿದರು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಸಂಚರಿಸಿ ಕವಿಯಪ್ಪನವರ ಪರವಾಗಿ ಮತಯಾಚಿಸಿದ ರಾಣಿ ಸಂಯುಕ್ತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.